ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಫಿಶ್ ಅಮಿನೋ ಆ್ಯಸಿಡ್ ರೆಡಿ ಮಾಡೋಕ್ಕಂತ ಬಂದಿದ್ದೀನಿ. ಸೊ ಇವತ್ತು ನಾವು ಇದನ್ನ ತಯಾರು ಮಾಡೋಕ್ಕೆ 2 kg ಮೀನು ತೊಗೊಂಡು ಬಂದಿದ್ದೀವಿ, ಮತ್ತು ಸಮ ಪ್ರಮಾಣದ ಆರ್ಗ್ಯಾನಿಕ್ ಬೆಲ್ಲನೂ ತೊಗೊಂಡು ಬಂದಿದ್ದೀವಿ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲು ಮೀನುಗಳನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸೊ ನಾವು ಒಂದು ಮೀನನ್ನಾದರೂ ತೊಗೋಬೋದು, ಇಲ್ಲ ಮೀನಿನ ವೇಸ್ಟ್ ಆದರೂ ತೊಗೊಳ್ಬೋದು. ಸೊ ಇದನ್ನ ಫಸ್ಟ್ ನಾನು ಸಣ್ಣಗೆ ಕಟ್ ಮಾಡ್ಕೊತಿದ್ದೀನಿ. ಸಣ್ಣಗೆ ಕಟ್ ಮಾಡ್ಕೋಬೇಕು. ಸೊ ಈ ಫಿಶ್ ಅಮಿನೋ ಆ್ಯಸಿಡ್ನ ಕೆಲಸ ಏನು ಅಂದರೆ, ಇದು ನಮ್ಮ ಬೆಳೆಗಳಿಗೆ ನೈಸರ್ಗಿಕವಾಗಿ ಮತ್ತು ಸಾವಯವವಾಗಿ ನೈಟ್ರೋಜನನ್ನು ಯಥೇಚ್ಛವಾಗಿ ಇದು ಕೊಡುತ್ತೆ. ಸೊ ಇದರಿಂದ ನಮ್ಮ ಬೆಳೆಗಳ ಗ್ರೋತ್ ಕೂಡ ಹೆಚ್ಚಾಗುತ್ತೆ. ಸೊ ಇದು ಗ್ರೋತ್ ಪ್ರಮೋಟರಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ನಾವು ಸಣ್ಣಗೆ ಕಟ್ ಮಾಡಿಕೊಂಡು ಇದ್ರ ಜೊತೆ ಸಮ ಪ್ರಮಾಣದ ಬೆಲ್ಲ ಹಾಕಿ ಇಟ್ಬಿಟ್ರೆ ಒಂದು 3 ತಿಂಗಳು ಟೈಮ್ ತೊಗೊಳುತ್ತೆ ಇದು ರೆಡಿ ಆಗೋಕ್ಕೆ. ಸೊ ಇದು 3 ತಿಂಗಳಾದಮೇಲೆ ಯಾವುದೇ ರೀತಿ ಸ್ಮೆಲ್ ಇರಲ್ಲ, ಮತ್ತು ಇದು ಜೇನುತುಪ್ಪದ ಥರ ರೆಡಿ ಆಗುತ್ತೆ. ಸೊ ಇದನ್ನು ನಾವು ನಮ್ಮ ಬೆಳೆಗಳಿಗೆ ಹಾಕೋದ್ರಿಂದ ಸಸಿಗಳು ಬೇಗ ಬೆಳೆಯುತ್ತೆ, ಮತ್ತು ಹೂವು ಕಾಯಿ ಕೂಡ ಬೇಗ ಕಾಣಿಸ್ಕೊಳ್ಳುತ್ತವೆ. ಅಲ್ಲದೆ ಮತ್ತು ಇದನ್ನು ನಾವು 2 ರೀತಿಯಾಗಿ ನಮ್ಮ ಹೊಲಕ್ಕೆ ಹಾಕ್ಬೋದು. ಸೊ ಇದನ್ನ ನಾವು ಸ್ಪ್ರೇ ಮೂಲಕ ಸಿಂಪಡಿಸ್ಲೂಬೋದು, ಮತ್ತು ಗೊಬ್ಬರ ಥರ ನಾವು ಭೂಮಿಗೂ ಕೊಡ್ಬೋದು. ಇದನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಂತ ಹೇಳಿದ್ರೆ, ಸೊ 1 ಲೀಟರ್ಗೆ 1 ml ಅಷ್ಟು ಫಿಶ್ ಅಮಿನೋ ಆ್ಯಸಿಡ್ನ ಕೊಡಬೇಕಾಗತ್ತೆ. ಡೈರೆಕ್ಟ್ ನಾವು ಹೊಲಕ್ಕೆ ಹಾಕ್ತೀವಿ ಅನ್ನೋದಾದರೂ ಕೂಡ 1 ಎಕರೆಗೆ 1 ಲೀಟ್ರ್ ಫಿಶ್ ಅಮಿನೋ ಆ್ಯಸಿಡ್ನ ನಾವು ಕೊಡ್ಬೋದು. ಸೊ ಇದು ಮೀನೇ ಆಗಬೇಕಂತಿಲ್ಲ, ಇದರಲ್ಲಿ ಸಿಗೋ ವೇಸ್ಟಿನಾದರೂ ನಾವು ತೊಗೋಬೋದು. ಎಷ್ಟೋ ಫಿಶ್ ಮಾರ್ಕೆಟಲ್ಲಿ ವೇಸ್ಟ್ ಸಿಗುತ್ತೆ, ಸೊ ಅದನ್ನಾದರೂ ತೊಗೋಬೋದು. ಒಂದು ವೇಳೆ ಫಿಶ್ ವೇಸ್ಟ್ ಸಿಗಲಿಲ್ಲ ಅಂದರೆ ಈ ಥರ ಮೀನನ್ನಾದರೂ ತೊಗೊಂಡು ಮಾಡ್ಕೋಬೇಕು. ಮೀನನ್ನೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಮೇನ್ ಏನಂದರೆ, ಇದನ್ನ ತಯಾರಿಸ್ಬೇಕಾದ್ರೆ ಸೊ ಇದಕ್ಕೆ ನಾವು ಒಂದು ಹನಿ ನೀರು ಕೂಡ ಮಿಕ್ಸ್ ಮಾಡಬಾರ್ದು. ಸೊ ಇದಕ್ಕೆ ನೀರು ಟಚ್ ಆಗದಂಗೆ ನಾವು ನೋಡ್ಕೋಬೇಕಾಗುತ್ತೆ.
ಸೊ ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಮೇಲೆ ಸೊ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನಾವು ಹಾಕ್ಕೋಬೇಕು. ಈ ಪ್ಲಾಸ್ಟಿಕ್ ಡಬ್ಬಿ ಕೂಡ ಯಾವುದೇ ರೀತಿ ಇದರಲ್ಲಿ ಡಸ್ಟ್ ಇರಬಾರ್ದು ಮತ್ತು ನೀರಿಂದ ಕೂಡ ತೊಳಿಬಾರ್ದು ಈಗ, ಯಾಕಂದರೆ ಇದು ನೀರು ಟಚ್ ಆಗಬಾರ್ದು ಒಂದೊಂದು ಕೂಡ. ಸೊ ಇದರಲ್ಲಿ ನಾನು ಫಸ್ಟು ಒಂದು ಲೇಯರ್ ಬೆಲ್ಲ ಹಾಕೋತಿದ್ದೀನಿ. ಸೊ ಒಂದು ಲೇಯರ್ ಬೆಲ್ಲ ಆದಮೇಲೆ ಒಂದು ಲೇಯರು ಮೀನು ಹಾಕೋತಿದ್ದೀನಿ. ಮೀನಿನ ಯಾವುದೇ ವೇಸ್ಟನ್ನು ನಾವು ಚೆಲ್ಲಬಾರ್ದು, ಇದರಲ್ಲಿ ಹಾಕೋಬೋದು. ಸೊ ಈ ರೀತಿ ಒಂದು ಲೇಯರು ಮೀನು ಹಾಕೊಂಡ್ಮೇಲೆ ಸೊ ಮತ್ತೆ ಒಂದು ಲೇಯರ್ನ ಬೆಲ್ಲ ಹಾಕೋತಿದ್ದೀನಿ. ಇನ್ನೊಂದು ಲೇಯರು ಮೀನು ಹಾಕೋತಿದ್ದೀನಿ. ನಾವು ಯಾವಾಗಲೂ ಸಮ ಪ್ರಮಾಣದಲ್ಲಿ ಹಾಕೋಬೇಕು. 1 kg ಮೀನಿಗೆ 1 kg ಬೆಲ್ಲ ಹಾಕೋಬೇಕು. ಈಗ ಮೀನಾದಮೇಲೆ ಈಗ ಒಂದು ಲೇಯರ್ ಬೆಲ್ಲ ಹಾಕೋತಿದ್ದೀನಿ. ನೆಕ್ಸ್ಟ್ ಒಂದು ಲೇಯರು ಮೀನು. ಸೊ ಎಲ್ಲ ಮೀನನ್ನು ಹಾಕೊಂಡ್ಮೇಲೆ ಈಗ ಬೆಲ್ಲದ ಪುಡಿನ ಹಾಕೋತಿದ್ದೀನಿ ಮೇಲ್ಗಡೆ. ಲೇಯರ್ ಬೆಲ್ಲ ಹಾಕೊಂಡ್ಮೇಲೆ ಇದನ್ನ ಮುಚ್ಚಳದಿಂದ ಮುಚ್ಚಿ ಸೊ ಇದನ್ನು ಈ ಮಿಶ್ರಣವನ್ನು ನಾವು 3 ತಿಂಗಳವರೆಗೂ ಇದೇ ರೀತಿ ಇಟ್ಟರೆ ಸೊ 3 ತಿಂಗಳ ನಂತರ ಈ ಫಿಶ್ಶು ಮತ್ತು ಬೆಲ್ಲ ಮಿಕ್ಸ್ ಆಗಿ ಸೊ ಇದೊಂಥರ ಫರ್ಮೆಂಟೇಷನ್ ಥರ ಆಗಿ ಜೇನುತುಪ್ಪದ ಥರ ಕಾಣುತ್ತೆ ನಿಮಗೆ. ಸೊ ಆರ್ಡರ್ಲೆಸ್ ಆಗಿರುತ್ತೆ, ಸೊ ವಾಸನೆ ಇರೋಲ್ಲ. ಆ ಮೂಮೆಂಟಲ್ಲಿ 3 ತಿಂಗಳಾದಮೇಲೆ ನಾವು ನಮ್ಮ ಹೊಲಕ್ಕೆ ಕೊಟ್ಕೋಬೋದು. 1 ಲೀಟ್ರ್ ನೀರಿಗೆ ನಾವು 1 ml ಫಿಶ್ ಅಮೀನೋ ಆಸಿಡ್ನ ಯೂಸ್ ಮಾಡ್ಬೋದು. ಇಲ್ಲ 20 ಲೀಟ್ರು ಪಂಪ್ಗೆ ನಾವು 20 ml ಹಾಕ್ಕೋಬೋದು. ಮತ್ತು ನಾವು ಹೊಲಕ್ಕೆ ಭೂಮಿಗೆ ಕೊಡ್ತೀವಂತ ಅಂದರೆ 1 ಎಕರೆಗೆ 1 ಲೀಟ್ರ್ನಂಗೆ ಕೊಟ್ಕೋಬೋದು. ಇದರಿಂದ ನಮ್ಮ ಹೊಲದಲ್ಲಿ ಬೆಳೆಗಳ ಗ್ರೋತ್ಗೆ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ ಇದು. ಯಾಕೆಂದರೆ ಇದರಲ್ಲಿ ಅಮಿನೋ ಆ್ಯಸಿಡ್ ಇರುತ್ತೆ. ಈ ಅಮಿನೋ ಆ್ಯಸಿಡ್ ಏನು ಮಾಡುತ್ತಂದರೆ ಸೊ ನಮ್ಮ ಬೆಳೆಗಳು ಈಸಿಯಾಗಿ ಹೀರ್ಕೊಳ್ಬಿಡುತ್ತೆ, ನೇರವಾಗಿ ಹೀರ್ಕೊಳ್ಳುತ್ತೆ ಅಮಿನೋ ಆ್ಯಸಿಡ್ನಿಂದ. ಸೊ ಇದರಿಂದ ಸಸ್ಯಗಳಿಗೆ ನೇರವಾಗಿ ನೈಟ್ರೋಜನ್ ಸಿಕ್ಕಂಗೆ ಆಗುತ್ತೆ. ಮತ್ತು ನಮ್ಮ ಭೂಮಿಯಲ್ಲಿರೋ ಕಾಂಪ್ಲೆಕ್ಸ್ ಪೋಷಕಾಂಶನ ಇದು ಸಿಂಪಲ್ಲಾಗಿ ಮಾಡಿಬಿಟ್ಟು ಸೊ ಇದನ್ನು ಈಸಿಯಾಗಿ ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ಫಿಶ್ ಅಮಿನೋ ಆ್ಯಸಿಡಿಂದ ನಾವು ಬಹಳಷ್ಟು ನಾವು ಉಪಯೋಗಗಳನ್ನು ಕಂಡ್ಕೋಬೋದು. ಸೊ ಹೂವು ಕಾಯಿಗಳು ಕೂಡ ಹಿಡಿಯುತ್ತೆ. ಸೊ ಇದನ್ನ ಯಾವಾಗ ನಾವು ಜಾಸ್ತಿ ಯೂಸ್ ಮಾಡಬೇಕಂದ್ರೆ ಸಸ್ಯಗಳ ಬೆಳವಣಿಗೆಗೆ ಯೂಸ್ ಮಾಡಬೇಕಾಗತ್ತೆ. ಮತ್ತು ಕಾಯಿ ಆಗಿ ಕಾಯಿ ಹರಿಯೋ ಟೈಮ್ನಲ್ಲಿ ನಾವು ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕಂದರೆ ಇದು ಯಾವಾಗಲೂ ಗ್ರೋತ್ ಪ್ರೊಮೋಟರ್ ಆಗಿ ವರ್ಕ್ ಆಗೋದ್ರಿಂದ ಸೊ ಬೆಳೆಗಳ ಬೆಳವಣಿಗೆಗೆ ಇದು ಜಾಸ್ತಿ ಒತ್ತು ಕೊಡುತ್ತೆ. ಸೊ ಈಗ ಇದನ್ನು ನಾವು 3 ತಿಂಗಳವರೆಗೂ ಇದೇ ರೀತಿ ಇಟ್ಟು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ. ಯಾವ ರೀತಿ ಸಿಂಪಡಣೆ ಮಾಡೋದು ಅಂತಲೂ ನಾನು ಹೇಳ್ತೀನಿ. ಈ ರೀತಿ ನಾವು ಯಾವಾಗಲೂ ಸಾವಯವವಾಗಿ ಮತ್ತು ನೈಸರ್ಗಿಕವಾಗಿಯೂ ನಾವು ನಮ್ಮ ಹೊಲಗಳಿಗೆ ಬೇಕಾಗೋ ಗೊಬ್ಬರಗಳನ್ನು ಕೆಮಿಕಲ್ನ ಪರ್ಯಾಯವಾಗಿ ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲೇ. ಸೊ ಇದು ಕೆಮಿಕಲ್ಗಿಂತ 100 ಪಟ್ಟು ಹೆಚ್ಚು ಕೆಲಸ ಮಾಡುತ್ತೆ ನಮ್ಮ ಹೊಲಕ್ಕೆ, ಮತ್ತು ಯಾವುದೇ ರೀತಿ ದುಷ್ಪರಿಣಾಮಗಳು ಇರಲ್ಲ ಇದರಿಂದ. ಸೊ ಇದು ಈಸಿಯೆಸ್ಟ್ ಮತ್ತು ನೋ ಕಾಸ್ಟ್ ಗೊಬ್ಬರ ಆಗಿದೆ. ಸೊ ಇದನ್ನೂ ಕೂಡ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಮ ಹೊಲಗಳಿಗೆ ಹಾಕ್ಬೋದು. ಸೊ ಹಾಕಿ. ಹಸಿವಿಗೆ ಅಣಿಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ